ನನ್ ಗಂಡ ಕಟ್ಟಿರೋ ಮನೆ ಇದು, ನನಗೋಸ್ಕರ ಕಟ್ಟಿರೋ ಮನೆನಾ. ಅವ್ರು ಆಕ್ಚುಲಿ ಇದ್ರಲ್ಲಿ ಯಾರು ಒಬ್ರು ಇಲ್ಲ ಅಂತಂದ್ರೆ ಆಗ್ತಿರ್ಲಿಲ್ಲ. 3 ಜನ ಕಷ್ಟಪಟ್ಟು ಕಟ್ಟಿದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನಮ್ಮ ಮನೆ ಗೃಹ ಪ್ರವೇಶದ ಗಣೇಶ ಹೋಮ, ಸುದರ್ಶನ ಹೋಮ ಹಾಗೂ ವಾಸ್ತು ಹೋಮದ ಪೂಜೆಯ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವತ್ತು ಹೇಗೆಲ್ಲ ಇತ್ತು ಪೂಜೆ, ಪ್ರತಿಯೊಂದೂ ಕೂಡ ನಮ್ಮ ಮನೇಲಿ ಯಾವ ರೀತಿಯಾಗಿ ಪೂಜೆ ಆಯಿತು, ಗೃಹ ಪ್ರವೇಶದ ಮೊದಲನೇ ಪೂಜೆ ಇದು. ಸೊ ಎಲ್ಲನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮೊದಲನೇ ಪೂಜೆನೇ ಬಂದ್ಬಿಟ್ಟು ಫಸ್ಟು ಮೊದಲನೇದಾಗಿ ದೀಪ ಹಚ್ಚೋದು. ಸೊ ದೀಪಶಾಸ್ತ್ರನ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಚ್ಚಿದಂಥ ಇದು 2ನೇ ದೀಪ. ಮೊದಲನೇ ದೀಪ ಬಂದ್ಬಿಟ್ಟು ಮೊದಲನೇ ಸತಿ ಮೋಲ್ಡ್ ಹಾಕಿದಾಗ ಹಚ್ಚಿದ್ದು, ಬಟ್ ಅದಾದಮೇಲೆ ಮನೆ ಕಂಪ್ಲೀಟ್ ಆದಮೇಲೆ ಇದು ಮೊದಲನೇ ದೀಪ ಹಚ್ತಾ ಇರೋದು. ದೀಪ ಹಚ್ತಾ ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಆ ದೇವರಿಗೆ, ಭೂವರ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ನಮ್ಮ ಮನೆ ದೇವರು, ನಮ್ಮ ಕುಲದೇವತೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ನಮ್ಮ ಸ್ವಂತ ಮನೇಲಿ ದೀಪ ಹಚ್ಚೋದಿದೆಯಲ್ಲ, ಆ ಒಂದು ಖುಷಿ, ಆ ಒಂದು ಸೌಭಾಗ್ಯ ದೇವರು ನನಗೆ ಇಷ್ಟು ಬೇಗ ಕರುಣಿಸ್ತಾನೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸ್ವಂತ ಮನೇಲಿ ಇವತ್ತು ನಾನು ಮೊದಲನೇ ಪೂಜೆನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದಕ್ಕೆ ಒಂದು ಲಿಮಿಟೇ ಇಲ್ಲ. ಆ ಒಂದು ಲಿಮಿಟ್ಲೆಸ್ ಖುಷಿ ಇರುತ್ತಲ್ಲ, ಆ ಥರ ಫೀಲ್ ಆಗ್ತಿದೆ. ಗುರವೇ ನಮೋ ಅತ್ಯಂತದಯಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ನಮಸ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾವರವಲ್ಲಭ ಶಿವಶಂಕರ ಸರ್ವಾತ್ಮಂ ನಂಜುಂಡೇಶ್ವರ ನಮೋಸ್ತುತೇ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇಷ್ಟದೇವತಾ ಕುಲದೇವತಾಭ್ಯೋ ನಮಃ. ಆತ್ಮಕಾಲೇ ಮನಸೋ ಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಗೂ ಇಲ್ಲಿ ನಂದನ ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂದರೆ ನಿಜವಾಗ್ಲೂ ಆ ಒಂದು ಹೊಸ ಮದುವೆ ಹೆಣ್ಣಿನ ಕಳೆ ಅವಳ ಫೇಸಲ್ಲಿ ಹಾಗೆ ಇತ್ತು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡ್ಬೋದು. ಇದು ಅವ್ರಿಗೆ ಅದು ಹೋಮ ಸೂತ್ರ ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಗೋವಿಂದಾಯ ನಮಃ, ವಿಷ್ಣವೇ ನಮಃ. ಪುನೀತ್ ಈ ಥರ ಪೂಜೆ ಕೂತ್ಕೊಳ್ಳೋದು ತುಂಬಾ ಕಡಿಮೆ. ಅವ್ರು ಬೇಕಾದರೆ ಎಲ್ಲ ವ್ಯವಸ್ಥೆ ಅಂದರೆ ಈ ಬ್ಯಾಕ್ ಎಂಡ್ ಇರುತ್ತಲ್ಲ, ಬ್ಯಾಕ್ ಎಂಡಲ್ಲಿ ಅವರು ಇಷ್ಟಪಡೋದು ಕೆಲಸ ಮಾಡೋದಕ್ಕೆ. ಫ್ರಂಟ್ ಎಂಡಲ್ಲಿ ಇದ್ದು ಪೂಜೆ ಮಾಡೋದಾಗಲಿ ಅಥವಾ ಬೇರೆ ಕೆಲಸಗಳು ಮಾಡೋದಾಗಲಿ ಅವ್ರಿಗೆ ಅಷ್ಟು ಆಗೋದೇ ಇಲ್ಲ ಅವ್ರ ಕೈಲಿ ಆ ಥರ ಕುತ್ಕೊಂಡು ಮಾಡೋದಕ್ಕೆ. ಬಟ್ ಸ್ಟಿಲ್ ನನಗೆ ಜಾಗ ಕುತ್ಕೊಂಡು ಪೂಜೆನೆಲ್ಲನೂ ಕೂಡ ನೀಟಾಗಿ ಮಾಡಿದ್ರು. ಏನಂತಾರೆ ಸಂಕಲ್ಪ ಸಂಕಲ್ಪ ಏನಂತಂದ್ರೆ ಸಂಕಲ್ಪ ಅಂತಂದ್ರೆ ಸಾ ಅಂತ ಹೇಳಿದ್ರೆ ಒಳ್ಳೆಯದು, ಕಲ್ಪ ಅಂತಂದ್ರೆ ಕಲ್ಪನೆ. ಒಂದು ಒಳ್ಳೆಯ ಉದ್ದೇಶವಾಗಿ ನಾವು ಕಲ್ಪನೆ ಮಾಡುವಂಥದ್ದನ್ನ ಸಂಕಲ್ಪ, ಸತ್ಕಲ್ಪ
ಹೇಳ್ತೀವಿ ಆಯ್ತಾ. ಏನಂತ ಹೇಳಿದ್ರೆ ಒಂದು ರೀತಿ ಒಂದು ಅಪ್ಲಿಕೇಶನ್ ಇದ್ದಾಗ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ತೀವಿ, ಅದರಲ್ಲಿ ನಾವು ಡೇಟ್ ಹಾಕ್ತೀವಿ, ಹಾಗೆ ಸಮ್ ಅಡ್ರೆಸ್ ಹಾಕ್ತೀವಿ, ಟೂ ಅಡ್ರೆಸ್ ಹಾಕ್ತೀವಿ, ಸಬ್ಜೆಕ್ಟ್ ಏನಂತ ಹಾಕ್ತೀವಿ. ಇದು ಕೂಡ ಅದೇ ರೀತಿ ಈಗ ಒಂದು ಬೆಂಗಳೂರನ್ನು ಒಂದು ಮಹಾನಗರದಲ್ಲಿ ಒಂದು ಗೃಹವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಗೃಹ ಶಾಂತಿ ಪೂಜೆ ಇವತ್ತು ನಾಳೆ ಗೃಹ ಪ್ರವೇಶ ಪೂಜೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಏನು ಗೃಹ ಶಾಂತಿ ಪೂಜೆ, ಏನು ಗೃಹ ಪ್ರವೇಶದಲ್ಲಿ ಏನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮನೆ ಕಟ್ಟೋದ್ರಿಂದ ಕೂಡ ಮನೆ ಯಜಮಾನನಿಗೆ ತುಂಬ ದೋಷಗಳಿರುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಮನೆ ಕಟ್ಟಿದಾಗ ಒಂದು ಅಲ್ಲಿಂದ ನಮಗೆ ಕ್ರಮವಸ್ತುವಾಗುತ್ತೆ. ಮೊದಲು ಮಾಡೋದೇ ಗುದುಲಿ ಪೂಜೆ, ಭೂಮಿ ಪೂಜೆ ಮಾಡ್ತೀವಿ. ಹಾಗೆ ಮಾಡ್ತೀವಿ ನಾವು ಆರೆನ ತೆಗೆದು ಭೂತಾಯಿಗೆ ಅಗಿತೀವಿ, ಎದೆಗೆ ಅಗಿತೀವಿ. ಅಲ್ಲಿಂದನೇ ಕರ್ಮಗಳು ಆರಂಭವಾಗುತ್ತದೆ. ತದನಂತರ ಒಂದು ಮನೆ ಕಟ್ಟಲಿಕ್ಕೋಸ್ಕರ ಕಲ್ಲುಗಳನ್ನು ಭಾಗಗಳನ್ನಾಗಿ ಮಾಡ್ತೀವಿ. ಹಾಗೆ ಒಂದು ಕಿಡ್ನಿಯ ವೃಕ್ಷ ಛೇದನಗಳನ್ನು ಮಾಡ್ತೀವಿ. ಏನು ಒಂದು ಪೀಠೋಪಕರಣಗಳು ಬಾಗಿಲುಗಳೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮರಗಳನ್ನು ಮಾಡ್ತೀವಿ. ಅದರಲ್ಲಿರ್ತಕ್ಕಂಥ ಒಂದು ಪಕ್ಷಿ ಮೊಟ್ಟೆ ಜೀವಿ ಇದ್ದಾಗ ಅದರಲ್ಲಿರ್ತಕ್ಕಂಥ ಜೀವಿಗಳೆಲ್ಲ ಸತ್ತಾಗ ಅದು ಕೂಡ ವೃಕ್ಷ ಇದು ಮಾಡಬೇಕು. ನೀವು ಹೇಳ್ಬೋದು ಸಹಭಾಗಿಗಳಾಗ್ತದೆ. ಹಾಗೆ ಅದೆಲ್ಲ ಮಾಡುವುದು. ಅದಕ್ಕೋಸ್ಕರ ಈ ಒಂದು ಮನೆ ತೀರನ್ನು ಕಟ್ಟಿದಾಗ ನಾವು ತೀರನ್ನು ಕಟ್ಟಕ್ಕೆ ಮುಂಚೆ ಈ ದೀಪಗಳನ್ನು ಹಚ್ಚಿರೋದು. ಇದು ಕಟ್ಟಾದ್ಮೇಲೆ ಒಂದು 6 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು ಕಾಲಿಗೆ ಬಿಡ್ತೀವಿ. ಆ ಜಾಗದಲ್ಲಿ ಅದನ್ನು ಬಾಳ ಜಾಗ ಅಂತ ಕರಿತೀವಿ ನಾವು. ಆ ಜಾಗದಲ್ಲಿ ಏನಂತ ಹೇಳಿದ್ರೆ ಒಂದು ನೆಗೆಟಿವ್ ಎನರ್ಜಿಗಳನ್ನು ಸೇರಿಕೊಳ್ಳುವಂಥದ್ದು. ಹಾಗಾಗಿ ಆ ಥರ ಎಲ್ಲ ಅದಕ್ಕೋಸ್ಕರ ಇವತ್ತು ಗಣಪತಿ ಪೂಜೆ, ವಾಸ್ತು, ರಾಕ್ಷೋ ಯಜ್ಞ ಹೋಮಗಳನ್ನೆಲ್ಲ ಸುದರ್ಶನ ಹೋಮಗಳನ್ನು ಮಾಡ್ತೀವಿ. ಈ ಜಾಗದಲ್ಲಿ ಯಾವುದೇ ರೀತಿ ನೆಗೆಟಿವ್ ದಕ್ಷಿಣೆ ತೀರೆ ಶಾಲಿ ವಾಹನ ಶಕೆ ಬೌದ್ಧಾಕಾರೆ ಧರ್ಮಕಾಂತಾಯಾಃ ಮಂಗಳಮಾನಾಮ್ಯಾಃ ಯಸ್ಯ ನಕ್ಷತ್ರ ರಾಶಿ ಕನ್ಯಾ ರಾಶಿ, ಚಿತ್ರಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರ ನಕ್ಷತ್ರ ಕನ್ಯರಾಶೋ ಜಾತಸ್ಯ ಅಸ್ಯ ಧರ್ಮಕಾಂತಾಯಾಃ ಜಾಹ್ನವಿ ನಾಮ್ಯಾಃ ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಮಕರಾಶೋ ಜಾತಾಯಾಃ ಅಸ್ಯ ಪುತ್ರಸ್ಯ ಲಕ್ಷಿತ್ ನಾಮ್ನೇ ಯಸ್ಯ ಅಶ್ವಿನಿ ನಕ್ಷತ್ರ ಮೇಷರಾಶೋ ಜಾತಾಯಾಃ ಜ್ಯೇಷ್ಠ ನಾಮ್ನೇ ಯಸ್ಯ ಜನ್ಮ ನಕ್ಷತ್ರ ಜನ್ಮರಾಶೋ ಜಾತಸ್ಯ ಪದ್ಮಾ ವಿಷ್ಣುಗೋತ್ರೋದ್ಭವಸ್ಯ ಪದ್ಮ ಪ್ರಕಾಶ ನಾಮ್ನೇ ಯಸ್ಯ ಮೇಘನಾ ನಾಮ್ಯಾಃ ಮೋಹನ್ ನಾಮ್ನೇ ಯಸ್ಯ ಸಹ ಕುಟುಂಬಾನಾಂ ಹೇಳ್ಕೊಳ್ಳಿ ಮಮ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಧರ್ಮ ಕರಿಷ್ಯೆ ಹಾರೈಷ್ಯೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ಶುರುವಾದ ಪೂಜೆ ನಾಳೆ ಮುಗಿಯೋದ್ರಿಂದ ಯಾರ್ಯಾರು ಜನರೆಲ್ಲ ಹೊಂದಿರ್ತಾರೆ ಅವರೆಲ್ಲ ಊಟ ಮಾಡಿ ಪೂಜಾಕ್ಕೆ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗ್ತದೆ ಎಲ್ಲ ಚೆನ್ನಾಗಿ ಪ್ರಬಂಧ ನಡೆಸ್ಕೊಳ್ಳಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹೂವನ್ನ ಗಣಪತಿ ಪಾದಕ್ಕೆ ಸಮರ್ಪಣೆ ಮಾಡಿ. ಓಂ ಪ್ರಯವಾಣಿ ವಸ್ತು ಇತಿ ಷಟು ಸಂಕಲ್ಪ. ಪ್ರಯದವಾಣಿಂ ಚರಣಂ ಪ್ರಪದ್ಯೆ ಸತ್ಯ ಸಂಭಾದೆ ಸ್ವಭಯಂ. ಆ ಗಣಪತಿ ಪಾದಕ್ಕೆ ಮಾಲ್ಯಾದೀನಿ ಸಂಕೇತಿ ಮಾಲ್ಯಾದೀನಿ ಪ್ರಭೋ ಮಯಾ ಉದಾರಿ ಪೂಜಾರ್ಥ ಪುಷ್ಪಾಣಿ ಪ್ರದಕ್ಷಿಣ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅದ ಪುಷ್ಪೈ ಪೂಜಯಾಮಿ. ಒಂದೊಂದೇ ಮುನ್ನಲ್ಲಿ ಪೂಜೆ ಮಾಡ್ತಾರೆ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಸ್ವಚ್ಛಸಂಭಾದೆ ಸ್ವಭಯಂ ವಸ್ತು ಇತಿ ಷಟು ಸಂಕಲ್ಪ. ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಶೈಲಜಾಮೋದಕಂ ಸಕಲ ದೇವತಾನಾಯಕಂ ನಮಾಮಿ ಗಣನಾಯಕಂ. ಗೃಹವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಆ ಗೃಹ ಶಾಂತಿ ಪೂಜೆ ಇವತ್ತು ನಾಳೆ ಅತ್ಯಂತ
अत्यंत अतिशय शुभ फल प्राप्त्यर्थम भावे ग्रहाः अरिष्ट स्थानेषु स्थिताः तेषां सर्वा सर्वाभक्तांगो विवाहितपरे तरीकाक्षु सभाभ्याभ्यन्तरस्य मोदे कुंकुमजुडं समर्पयामि वाके मार्गाल्गणः निर्वेड बरी मुनाले केंद्र वस्त्रार्थैर्निवृत्तिपाणिं समर्पयामि मध्य वाके जन्मान्तरेषु सकलविध तापत्रय यथा सिद्ध्यर्थं महाविष्णु अनुग्रहता सिद्ध्यर्थं सकल कार्य वस्तु वाहनादि धनकनक स्वतः प्रेरणया संभावितान कृतान स्त्री दोष पुरुष दोष निवारणत सिद्ध्यर्थं हितशत्रु अहितशत्रु सुदर्शन मंडल आराधना पूर्वक होमाख्यं करिष्य मानः तदर्य मानः शिवः महागणाधिपतये नमः ज्ञायामि ज्ञानं समर्पयामि समस्तलोकशङ्करं निरस्तदैत्यकुञ्जनं दलितरुदरं वरं वरेपवक्त्रमक्षकम् अनायकैकनायकं विनाशिनोमि भास्वरम् अकिञ्चनार्तिमार्जनं चिरन्तनो मनसोऽभीष्टप्रार्थनां समर्पयामि अनया पूजया आवाहित महागणपति अनया पूजया आवाहित महागणपति सुप्रीतास्तुतिरसा गुणामि भारतविदान ओम कल्याणं गमनीयको रात्राक्षतां स्मारिक्षानुग्रहं बापो केवलग्नं सुधिरं तदेवताराबलं च ಹಾಗೆ ಹೋಲ್ಡ್ ಮಾಡಿ ಮುಂದೆ ನೀವು ಇದನ್ನು ಈ ತೀರ್ಥ ಇದೆ ಎಲ್ಲ ಮನೆಗೆ ಅಪ್ರೋಚ್ ಮಾಡಬೇಕು. ಯಾಕಂತ ಬಿಡ್ತಾರೆ ನಿಮ್ಮ ಮನೆ ಎಲ್ಲ ತೋರಿಸ್ಬೇಕು, ನೀವು ಮೊದಲು ಹೋಗ್ಬೇಕು. ಯಾಕಂತ ಅವರು ಹಿಂದೆ ಇರ್ತಾರೆ, ನಿಮ್ಮ ಮನೆಯವರು ಇರ್ತಾರೆ ಒಟ್ಟಿಗೆ. ಇಲ್ಲ ಮನೆಗೆಲ್ಲ ಅಪ್ರೋಚ್ ಮಾಡಬೇಕು. ದೇವರು ಇವಾಗ ಇಡೀ ಮನೆಗೆ ಒಂದು ಸ್ವಲ್ಪ ಧೂಪ ಆರಾಧನೆ ಮಾಡಿಬಿಟ್ಟು ಹಾಗೆಯೇ ಪ್ರೋಕ್ಷಣೆ ಮಾಡಿ ಅಂದರೆ ಇದು ಏನು ತೀರ್ಥ ಕೊಟ್ಟಿರ್ತಾರಲ್ಲ ತೀರ್ಥದಿಂದ ಪ್ರತಿಯೊಂದು ಮೂಲೆಗೂ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡ್ತಾ ಇದ್ದೀವಿ. ತುಂಬ ಡೀಟೇಲಾಗಿ ನಾನು ಪೂಜೆನ ತೋರ್ಸೋಕ್ಕಾಗ್ತಾಯಿಲ್ಲ ಬಿಕಾಸ್ ತುಂಬ ಟೈಮ್ ತಗೊಳುತ್ತೆ ಅದು. ಬಟ್ ಮೇನ್ ಪಾರ್ಟ್ಸ್ ಏನಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿ ಒಳ್ಳೆಯದಾಗಿ ದೇವರ ಅನುಗ್ರಹ ಮಾಡಿಕೊಡಬೇಕು. ಅದಕ್ಕೋಸ್ಕರವಾಗಿ ಕಲಶ ಮಧ್ಯದಲ್ಲಿ ವೃತ್ತಿಕಾ ಮಧ್ಯದಲ್ಲಿ ಶಾಸ್ತ್ರಿಗಳು ಪೂಜೆ ಮಾಡ್ತಾರೆ. विष्णवे महावदसूदनाय नमः त्रिविक्रमाय नमः भावनाय नमः श्रीधराय नमः ऋषिकेशाय नमः पद्मनाभाय
ಗೆಸ್ಟ್ ಎಲ್ಲರೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್ ಅಷ್ಟು ಬಂದಿದ್ದರು ಸಂಜೆ. ನಾವು ತುಂಬ ಜನನ ಸಂಜೆ ಕರೆದಿರಲಿಲ್ಲ, ಬೆಳಗ್ಗೆನೇ ಕರೆದಿದ್ವಿ. ಹಾಗೂ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ಬಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಬಲಿ ಪೂಜೆ ಅಂದರೆ ವಾಸ್ತು ಪುರುಷನಿಗೆ ಬಲಿ ಅಂದರೆ ಈ ಥರ ಬಲಿ ಕೊಟ್ಟು ಒಂಥರ ಅನ್ನ ಹಾಕೋದು ಅಂತಲೂ ಕೂಡ ಕರೀತಾರೆ. ಸೊ ಅದಕ್ಕೇ ಈ ರೀತಿಯಾಗಿ ಪೂಜೆ ಮಾಡ್ತಾರೆ. ಸಾಕ್ಬಿಡು ಬೇಡ. ಆಯ್ತಾ ಬಂಧುಗಳಲ್ಲಿ ಶಾಂತಿಕರ್ತ ಪುಷ್ಟಿಕರ್ತ ಈ ಕಡೆ ಗೋವಾಯೋ ಅನ್ನಾದಿಕರ್ತ ಇದಂ ಬಲಿ ಗುಣ್ಣ ಗುಣ್ಣ ಈ ಕಡೆ ಬಂದು ಇವಾಗ ಅಲ್ಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ನಮ್ಮ ಅಣ್ಣ ನಮ್ಮಿಬ್ರೂ ಅಲ್ಲಿ ಹೊಸ್ಲತ್ರ ನಿಲ್ಲಿಸ್ಬಿಟ್ಟು ಒಂದು ದೃಷ್ಟಿನ ತೆಗಿತಾರೆ. ಈ ಥರ ಬುದ್ಗುಂಬಳಕಾಯಿನ ಇಟ್ಕೊಂಡು ಅದರೊಳಗೆ ಕುಂಕುಮ ಎಲ್ಲ ತುಂಬಿಬಿಟ್ಟು ದೃಷ್ಟಿನ ತೆಗೆದು ಮತ್ತೆ ಆ ಒಂದು ಇದರಿಂದ ಕೈಯೆಲ್ಲ ಕೆಂಪಗೆ ಮಾಡಿಬಿಟ್ಟು ಹೊಸ್ಲತ್ರ ಅಂದರೆ ಈ ಮನೆ ಬಾಗ್ಲತ್ರ ಅಕ್ಕಪಕ್ಕ ಎರಡೂ ಕಡೆನೂ ಕೈದು ಈ ಥರ ಹೆಣ್ಮಕ್ಳದ್ದು ಕೈದು ಅಸ್ತನ ಇಡಬೇಕು. ಓಕೆ ಮ್ಯಾಮ್ ಮಡಿಗೆ ಹಾಗೆ ಇಟ್ಕೊಳ್ಳಿ ನೋಡಿ. ಕಣ್ಣು ಉರಿತೈತೆ. ಪೂಜೆ ಮಾಡಿ ಹೌದಮ್ಮ. ಅರಿಶಿನ ಹಾಕಿ ಫಸ್ಟಿಗೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಏನಮೇ ಸುಫಲ ಅವ ಇದಾದಮೇಲೆ ಆ ಒಂದು ಅಗ್ನಿಕುಂಡಕ್ಕೆ ಹಾಗೂ ಅಲ್ಲಿ ಬರೆದಿರೋಂಥ ರಂಗೋಲಿಗೇನು ಕೂಡ ಪೂಜೆ ಮಾಡಿಬಿಟ್ಟು ಮತ್ತೆ ಅಗ್ನಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಸೊ ಈ ಥರ ಕಿರ್ಬೆರಳು ಇಟ್ಕೊಂಡು ಮಾಡಿದ್ದು ಮದುವೆ ಟೈಮಲ್ಲೇ, ಮದುವೆ ಆದಮೇಲೆ ಇವಾಗಲೇ ಮಾಡ್ತಾ ಇರೋದು. ಅದೊಂಥರ ಸ್ಪೆಷಲ್ ಮೂಮೆಂಟ್ ನನ್ನ ಜೀವನದಲ್ಲಿ. ಆ್ಯಂಡ್ ಅದರಲ್ಲಿ ಇವಾಗ ನನ್ನ ಮಗನೂ ಕೂಡ ಆ್ಯಡ್ ಆಗಿದ್ದಾನೆ ಜೊತೇಲಿ. ಸೊ ನೋಡ್ಬೋದು ಅವ್ರು ನಮ್ಮಿಬ್ಬರು ಮಾಡೋಕ್ಕೆ ಬಿಟ್ಟಿಲ್ಲ, ಜೊತೇಲಿ ಅವನು ಕೂಡ ಇದ್ದ ಹಾಗೂ ಕೈನೂ ಕೂಡ ಬಿಡಿಸ್ತಾ ಇದ್ದ. ಆಮೇಲೆ ಹೇಗೋ ನಿಧಾನಕ್ಕೆ ಮಾಡಿದ್ವಿ, ಪ್ರದಕ್ಷಿಣೆ ಹಾಕಿದ್ವಿ. ಕಿವಿಯಲ್ಲಿ ಇಟ್ಕೋ. ಇಗೊಳ್ಳಿ ಇದನ್ನು ಹೂವನ್ನು ಹೇಳ್ತಾ ಇದೆಯಲ್ಲ ಏನು ಚೆನ್ನಾಗಿ ಮುಡಿಸಿ ಆಯ್ತಾ, ಚೆನ್ನಾಗಿರ್ಬೇಕಲ್ಲ. ದೈವಿಕ ಸೌಮಂಗಲ್ಯವತಿ ಭವ ಸೌಭಾಗ್ಯವತಿ ಭವ ಸೂರ್ಯಂತೆ ಅರ್ಪಣಯಾದಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಪ್ರಸಾದಂ ದೇಹಿ ಭವತು. ಎಲ್ಲ ಕಡೆಗೂ ಅಕ್ಷತೆ ಕಾಳನ್ನು ಹಾಕಿ ಮಂಡಿ ಮೂರಿ ನಮಸ್ಕಾರ ಮಾಡಿ. ಲಕ್ಷ್ಮೀನಾರಾಯಣ ಶರ್ಮ ಹಂಬೋ ವಿವಾದಯೇ ರಾಗಾದಿ ಪರಿಸ್ತರಣಾನಿ ಉತ್ತರೇ ಅಸ್ತಿ ಚೇತ್ ಕ್ರಮಾತ್ ವಿಸೃಜ್ಯ ಭಗವಂತೆ ಯಜ್ಞೇಶ್ವರಾಯ ನಮಃ ಪರಿಶೇಷಣಂ ಅವಶಿಷ್ಟ ಆಜ್ಯೋಪಾರ್ಮ ನೈವೇದ್ಯಂ ಪರಿಪೂರ್ಣಂ ನಿವೇದಯಾಮಿ ಸ್ವಾಹ. ಪರಮಾತ್ಮನೇ ತತ್ವ ಕಲಶ ಮಾರ್ಜನೆ ಮಾಡಿ ಸರ್ವೋಪಚಾರ ಷೋಡಶೋಪಚಾರ ಪ್ರಿಯದ ಮಧ್ವಾಂತರಗತ ಗೋಪಾಲ ಕೃಷ್ಣ ಪ್ರಿಯದ ಸುಪ್ರೀತೋ ವರದೋ ಬಂದು ಸರ್ವಂ ಸರ್ವಂ ಶ್ರೀಯಕ್ಕೆ ಕುತ್ತಿಗೆಗೆ ಕಂಠಕ್ಕೆ ಎಲ್ಲ ಹಣಗಿಡು. ಅವರಿಗೆ ಕೋಗಿಲೆ ಗಂಟೆ ಕೆಂಡಿ ಸಿಕ್ಕಿದೆ. ಯಾರಿಗೆ ಬೇಕಾ ಫೋಟೋ ಆಯ್ತಾ? ಆಯ್ತಾ ಕೊಡಿ ಅವರಿಗೆ. ಸದಕ್ಷಿಣಾಕ ತಥಾಂಬೂಲ ಫಲದಾನೇನ ಸೋಮದೇವತಾ ಸ್ವಕರ್ಷಮಾಣ ಗ್ರಹ ಪ್ರವೇಶ ಲಗ್ನ ಸುಲಗ್ನತಾ ಫಲ ಸಿದ್ಧಿರ ಸಂಪೂರ್ಣ ಫಲ ಪ್ರಾಪ್ತಿರಸ್ತಿ ಭವಂತಃ ಅನುಬ್ರುವಂತು. ಸ್ವಕರ್ಷಮಾಣ ಗ್ರಹ ಪ್ರವೇಶ
ಪೂಜೆ ಅಂತೂ ಎಲ್ಲನೂ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಮ್ಮ ಡ್ಯಾಡಿ ನೋಡ್ಬೋದು, ಪಾಪ ನಮ್ಮಪ್ಪ ಕೆಳಗಡೆ ಮನೆ ಮೇಲ್ಗಡೆ ಮನೆ ಊಟದ ಹತ್ರ 3 ಕಡೆನೂ ಓಡಾಡ್ತಾನೆ ಇದ್ದರು. ನಮ್ಮಪ್ಪ, ಅಮ್ಮ, ಮೋಹನ್ ಮತ್ತು ನಂದು 4 ಜನ ಅಂತೂ ಎಷ್ಟು ಓಡಾಡಿದ್ದಾರೆ ಅಂದರೆ ತುಂಬ ಓಡಾಡಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ತುಂಬ ಜನ ಅನ್ಕೋತಾ ಇರ್ಬೋದು. ಸೊ ನಮ್ಮ ಅತ್ತೆ ಬಂದು ಬರೋ ಹಾಗಿತ್ತಿಲ್ಲ ಅವತ್ತು ಒಳಗಡೆ. ಸೊ ಅದಕ್ಕೆ ಅವರು ಹೊರಗಡೆನೇ ಕೂತ್ಕೊಂಡಿದ್ರು ಮತ್ತು ಕೆಳಗಡೆನೂ ಕೂಡ ಎಲ್ಲ ಸ್ವಲ್ಪ ನೋಡ್ಕೊತಾ ಇದ್ರು. ಓಕೆ, ಫೈನಲಿ ನಮ್ಮ ಮನೆಯಲ್ಲಿ ಗಣೇಶ ಹೋಮ ಆಯಿತು, ಸುದರ್ಶನ ಹೋಮ ಆಯಿತು, ಹಾಗೂ ವಾಸ್ತು ಹೋಮನೂ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ಪ್ರತಿಯೊಂದೂ ಅರ್ಥಪೂರ್ವಕವಾಗಿ, ಅಂದರೆ ನಮ್ಗೆ ಅವ್ರ ಮಂತ್ರ ಹೇಳೋದು ಸಂಸ್ಕೃತದಲ್ಲಿರೋದ್ರಿಂದ ಗೊತ್ತಾಗಲ್ವಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಅರ್ಥ ಮಾಡಿಸ್ಬಿಟ್ಟು ಹೇಳಿದ್ರು. ಸೊ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಮಾಡಿಕೊಟ್ರು, ನಿಧಾನಕ್ಕೆ ಮಾಡಿಕೊಟ್ರು, ಚೆನ್ನಾಗಿ ಎಲ್ಲ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ. ಅದೊಂದು ಫೀಲಿಂಗ್ ಇದೆಯಲ್ಲ, ಸಖತ್ತಾಗಿರುತ್ತೆ. ಸೊ ಮನೇಲಿ ಏನು ಗೊತ್ತಾ, ನಂಗೆ ಜಾಸ್ತಿ ಖುಷಿಯಾಗಿದ್ದು ನಮ್ಮ ಮನೆಯವ್ರನ್ನ ಆಲ್ಮೋಸ್ಟ್ ಒಂದು 2 ಅವರ್ ತನಕ ಕೂರಿಸ್ಕೊಂಡಿದ್ದು, ಒಂದೇ ಜಾಗದಲ್ಲಿ ಕೂರಿಸ್ಕೊಂಡಿದ್ದೆ ಜಾಸ್ತಿ ಖುಷಿ. ಯಾಕಂದರೆ ಇವರು ಎಲ್ಲೂ ಸಹ ಸಾಮಾನ್ಯ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು ತುಂಬಾ ಕಡಿಮೆ ಪುನೀತು. ಎಲ್ಲ ನಿಮ್ಮ ಸ್ವಂತ ಮನೆಯಲ್ಲಿ ಮೊದಲನೇ ಪೂಜೆ ಆಗಿದೆ, ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಅಟ್ಲೀಸ್ಟ್ ಮುಗೀತು, ನಾಳೆ ಮುಗಿದ್ರೆ ಅಟ್ಲೀಸ್ಟ್ ಓಕೆಪ್ಪ, 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ಓಕೆನೋ ಅಂತ ವರ್ಷಕ್ಕೆ ಓಕೆ. ನಾಳೆಯಿಂದ ನಾವು ಈ ಮನೇಲಿ ಇರ್ತೀವಿ, ಈ ಮನೇಲಿ ವಾಸ ಮಾಡ್ತೀವಿ, ಏನೋ ನಮ್ಮ ಮನೆ. ಸೊ ತ್ರಿಲೋಕದು ಒಂದು ಭಾಗನ ನೋಡಿದ್ದೀರಾ, ಮತ್ತು ಇನ್ನು ಎಲ್ಲ ಭಾಗನೂ ನೋಡ್ತಾ ಇರ್ತೀರಾ. ಅಂದರೆ ಅವರು ಲಚ್ಚು ಚಾನಲಲ್ಲಿ ಅವಳ ಭಾಗ, ನಂದು ಚಾನಲಲ್ಲಿ ಅವ್ರ ಭಾಗ ಎಲ್ಲ ನೋಡ್ತೀರಾ. ಹೋಪ್ಫುಲಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಬನ್ನಿ ನಾವು ಕೂಡ ಊಟಕ್ಕೆ ಹೋಗೋಣ, ಕೆಳಗಡೆ ಹೋಗೋಣ. ನಮ್ಮನೆ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಲಚ್ಚು ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ. ಸೊ ಲಚ್ಚು ಮನೆಯಲ್ಲೂ ಕೂಡ ಆಲ್ಮೋಸ್ಟ್ ಪೂಜೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಹಾಗೂ ಇವಾಗ ಅವರು ಕೂಡ ಅಷ್ಟೇ ದಕ್ಷಿಣೆ ಕೊಟ್ಟು ಆಶೀರ್ವಾದ ತೊಗೊತಾ ಇದ್ದಾರೆ. ಹಾಗೂ ಫೈನಲಿ ನಮ್ಮಿಬ್ಬರು ಮನೆಯಲ್ಲೂ ಗಣೇಶ ಹೋಮ, ಸುದರ್ಶನ ಹೋಮ ಹಾಗೂ ವಾಸ್ತು ಹೋಮ ತುಂಬಾ ಚೆನ್ನಾಗಾಯಿತು. ಲಚ್ಚು ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಅರುಣ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೂ ಮೋಹನ್ ಮತ್ತು ನಂದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವರಂತೂ ಒಂಥರ ಒಂದು ಹೊಸ ದಂಪತಿ ಕಡೆ ಇಬ್ಬರು ಫೇಸಲ್ಲೂ ಹಾಗೇ ಇತ್ತು. ಹಾಗೂ ಇವಾಗ ಲಚ್ಚು ಮನೆಯಲ್ಲೂ ಕೂಡ ನೋಡ್ಬೋದು, ಹೋಮ ಮಾಡಬೇಕಾದ್ರೆ ಜಾಸ್ತಿ ಯಾರೂ ಇರಲಿಲ್ಲ, ಕಣ್ಣೆಲ್ಲ ತುಂಬ ಉರಿ ಬರ್ತಿತ್ತೇನೋ, ತುಂಬ ಜನ ಕೆಳಗಡೆನೇ ಹೊರಟೋಗ್ಬಿಟ್ಟಿದ್ರು. ಆ್ಯಂಡ್ ನಾವು ರಾತ್ರಿ ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ, ಲಿಮಿಟೆಡ್ ಒಂದು 100 ತುಂಬ ಕ್ಲೋಸ್ ಇರೋರನ್ನ 100 ಪೀಪಲ್ಸ್ನ ಕರೆದಿದ್ವಿ ಅಷ್ಟೇ. ನೆಕ್ಸ್ಟ್ ಡೇ ಹೇಗಿದ್ದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ಮತ್ತು ಆ ಟೈಮಲ್ಲಿ ಗೃಹ ಪ್ರವೇಶ ಎಲ್ಲ ಆದಾಗ ಪ್ರತಿಯೊಬ್ಬರನ್ನು ಕರೆಯೋಣ ಅಂತ. ಊಟ ಮಾಡಿದ್ರಾ? ಇನ್ನೂ ಇಲ್ವಾ? ಸರಿ ಸರಿ. ಹಲೋ, ಹೇಗಿದ್ದೀರಾ? ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಹಾಂ, ಅಷ್ಟೇ. ಲೇಟಾಗಿ ಸ್ಟಾರ್ಟ್ ಆಗಿದೆ. ಬನ್ನಿ ಬೇಗ ಕೊಡಿ. ಕೊಡಿ ಕೊಡಿ ಕೊಡಿ. ಹಾಗೆ ರೀ ಇಲ್ಲೋಡಿ ಫೋಟೋ ತಗೊಳ್ಳಿ. ರೆಡಿ? ಹಾಗೆ ಮಾತಾಡ್ತಾರೆ ಮಾತಾಡಿ ಏನಾದ್ರು. ಓಕೆ, ರೆಡಿ? ಇಲ್ಲೋಡಿ ಮೇಡಮ್, ಈಗ ರೆಡಿ? ರೆಡಿ? ಇಲ್ಲೋಡಿ. ಅಡ್ರೆಸ್ಸು ಬೇಕಾಗಿಲ್ಲ. ಬ್ಯಾಕ್ಗ್ರೌಂಡ್ ಎಲ್ಲ ಅವರು ಇದ್ದಾರೆ. ರೆಡಿ ಸ್ಮೈಲ್. 3, 2, 1 ಮೂಮೆಂಟ್ ಸರ್. ಲುಕ್ ಹಿಯರ್ ಸರ್. ಹೇಗಿತ್ತು? 3, 2, 1 ಮೂಮೆಂಟ್ ಮ್ಯಾಮ್. ಸ್ಮೈಲ್. ಸ್ವಲ್ಪ ಬನ್ನಿ ಬೇಗ. ಇಲ್ಲೇ ನೀವು ನಮ್ಮ ಮಮ್ಮಿನ ನೋಡ್ಬೋದು. ಸೊ ಅವ್ರು ಲಿಟ್ರಲಿ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಹೋಗ್ಬಿಟ್ಟು ಸುಮ್ಮನೆ ಸೀರೆ ಉಟ್ಕೊಂಡು ಬಂದರು. ಪೂಜೆ ಸ್ಟಾರ್ಟ್ ಆಗಿದ್ದೆ, ತಲೆನೂ ಬಚ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ತಲೆನೂ ಬಚ್ಕೊಳ್ಳೆ, ಸುಮ್ಮನೆ ಹಿಂಗೆ ಮೇಲ್ಗಡೆ ಇದು ಮಾಡಿಬಿಟ್ಟು ಕ್ಲಿಪ್ ಹಾಕೊಂಡ್ಬಿಟ್ರು ಅಷ್ಟೇ. ನಮ್ಮಮ್ಮ ಲಿಟ್ರಲಿ ಫೇಸ್ಗೊಂದು ಕ್ರೀಮು ಕೂಡ ಹಾಕಿಲ್ಲ, ಒಂದು ಸ್ವಲ್ಪನೂ ರೆಡಿ ಆಗಿಲ್ಲ. ಅವ್ರಿಗೆ ಮೇನ್ ಇದ್ದಿದ್ದು ನಾನಿಬ್ಬರು ಮಕ್ಕಳು ಮನೇಲಿ ಪೂಜೆ ಚೆನ್ನಾಗಾಗಬೇಕು, ಪರವಾಗಿಲ್ಲ ನಾನು ರೆಡಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಅಯ್ಯೋ, ನಮಗೆ ಏನು ಗೊತ್ತಾ, ಅವಾಗ ಮಮ್ಮಿ ಸೀರೆ ಉಟ್ಕೊಬಿಡು ಮಮ್ಮಿ, ಯಾಕಂದರೆ ಅವರು ರೆಡಿ ಇದ್ದರು, ಮೇಕಪ್ ಆರ್ಟಿಸ್ಟ್ ರೆಡಿ ಇದ್ದರು ಸ್ಯಾರಿ ಉಡ್ಸೋದಕ್ಕೆ, ಸ್ವಲ್ಪ ಲೈಟಾಗಿ ಒಂಚೂರು ಟಚಪ್ ಮಾಡ್ಕೊ ಮಮ್ಮಿ ಅಂತ. ಬಟ್ ಸ್ಟಿಲ್
ಅವರು ಆ ಓಡಾಟದಲ್ಲೇ ಬ್ಯುಸಿ ಇದ್ದರು. ಹಾಗೂ ನಮಗೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ ಮತ್ತು ತುಂಬ ಜನ ಹೇಳ್ತಾರೆ ದಟ್ ನೀವು ತುಂಬ ಲಕ್ಕಿ, ಈ ಥರ ಒಂದು ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನಿಮಗೆ ಅಂತ. ಅದಂತೂ 100 ಅಲ್ಲ 1000% ನಿಜ. ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿದ್ವೋ ನಮಗೆ ಈ ರೀತಿಯಾದಂಥ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ನಾವು ಏನು ಹೇಳದಂತೆಯೇ ಎಲ್ಲನೂ ಅರ್ಥ ಮಾಡಿಕೊಂಡು ಪ್ರತಿಯೊಂದೂ ಅವರೇ ಮಾಡಿಬಿಡ್ತಾರೆ. ಇನ್ನು ನಾವು ಹೇಳಿ ಮಾಡುವಂಥದ್ದು ಯಾವುದೂ ಇಲ್ಲ. ನಾವು ಅಷ್ಟಾಗಿ ಯಾವುದನ್ನು ಹೇಳಿ ಮಾಡಿಸ್ಕೊಂಡೇ ಇಲ್ಲ ಬಿಡಿ. ಈ ಇಡೀ ನನ್ನ ಇಷ್ಟು ಜೀವನದಲ್ಲಿ 33 ಇಯರ್ಸ್ ಜೀವನದಲ್ಲಿ ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮಗೆ ಇದನ್ನು ಹೇಳಿ ಮಾಡಿಸ್ಕೊಂಡಿರೋದು ತುಂಬಾ ಕಡಿಮೆ. ಯಾಕಂದರೆ ನಮ್ಮ ಅಮ್ಮಂಗೆ ಮುಂಚೆನೇ ಅರ್ಥ ಆಗ್ಬಿಟ್ಟು ಪಾಪ ಅವರು ಮುಂಚೆನೇ ಓಕೆ ಅವ್ರು ರೆಡಿ ಇರ್ತಾರೆ. ಓಕೆ ಇದು ನನ್ನ ಮಗಳಿಗೆ ಇದು ಅವಶ್ಯಕತೆ ಇದೆ ಅಥವಾ ಇದು ಅವಳಿಗೆ ಬೇಕಾಗುತ್ತೆ ಅಥವಾ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಅವ್ರು ಮುಂಚೆನೇ ಯೋಚನೆ ಮಾಡಿ ಪ್ರತಿಯೊಂದೂ ಮಾಡ್ತಾರೆ. ಹಾಗೆ ಮಾತಾಡ್ಸಿ ಮಗಳನ್ನ ಇವಾಗ ನೀವು ಇಬ್ರು ಆಶೀರ್ವಾದ ಮಾಡಿ. ಸ್ಮೈಲ್ ಮಾತಾಡ್ಸಿ ನೋಡಿ ಅವ್ರನ್ನ ಮಾತಾಡ್ಸಿ. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ, ಹೇಳಿ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ. ಓಕೆ ಅವ್ರನ್ನ ನಮ್ಮ ಖರ್ಚಿ ಫುಲ್ ಕೊಡ್ತೀನಿ ಮೇಡಮ್. ಅದು ಖರ್ಚಿ ರೆಡಿ ಇಲ್ಲ ಸರ್, ಇಲ್ಲ ಸರ್ ಸ್ಮೈಲ್ ಮಾಡಿ ಬೇಕು ಸರ್. ಒಂದು ಸ್ವಲ್ಪ ಅವ್ರ ಊರೆಲ್ಲ ಕೇಳುತ್ತೆ ಸರ್. ಕ್ಯಾಮ್ರಾ ನೋಡ್ಬೇಕು ಸರ್. ನೋಡಿ ಹಂಗೆ 4 ಜನ ಮಾತಾಡಿ ಅವ್ನು ಮಾತಾಡಿನ್ಬೇಡಿ ನೀವು ಅಡಿಗೆ ಅಪ್ಪ. ಓಕೆ ಓಕೆ ಹಾಗೆ ಇವಾಗ ಕಿಸ್ ಮಾಡಿ ಸರ್. ಹಾಗೆ ಇವಾಗ ಇವಾಗ ಇಲ್ಲಿ ನಮ್ಮ ಲಡ್ಡು ಒಬ್ಬ ಒಂದು ಟೈಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದ. ಅವನ ಜೊತೆ ಫೋಟೋಸೇ ತೆಗೆಸ್ಕೊಳ್ಳೋಕ್ಕಾಗಿಲ್ಲ. ಇಡೀ ಗೃಹ ಪ್ರವೇಶದಲ್ಲಿ ಅವನ ಜೊತೆ ಒಂದು ಫೋಟೋನು ತಗೊಂಡಿಲ್ವ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ಇವರು ನಮ್ಮ ಸೋದ್ರ ಮಾವ ಮತ್ತು ಸೋದರತ್ತೆ ಹಾಗೂ ಅವರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸ್ವಲ್ಪ ಲೇಟ್ ಆಯಿತು. ಪೂಜೆ ಆಲ್ರೆಡಿ ಮುಗ್ದೋಗಿತ್ತು. ನಮ್ಮ ಪೂಜೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತುಂಬಾ ಬೇಗ ಮುಗ್ದಿತ್ತು. ಒಂದು 9:30 ಅಷ್ಟರೆಲ್ಲ ಪೂಜೆ ಮುಗಿದ್ಬಿಟ್ಟಿತ್ತು. 9:30 10 ಗಂಟೆ ಒಳಗೆ ಮುಗಿದ್ಬಿಟ್ಟಿತ್ತು. ನಾವು ಅದೇ ಅನ್ಕೋತಾ ಇದ್ವಿ ಇಷ್ಟು ಬೇಗ ಮುಗ್ದೋಯ್ತಾ ಪೂಜೆ ಅಂತ. ಬಟ್ ಏನಪ್ಪ ಅಂದರೆ ಬೇಗ ಸ್ಟಾರ್ಟ್ ಆಯಿತು. ಒಂದು 6-6:30ಗೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ 9:30 10 ಗಂಟೆ ಅಷ್ಟರೆಲ್ಲ ಮುಗಿಸ್ಬಿಟ್ರು. ಹಾಗೂ ಇವ್ರು ಬಂದು ನಮ್ಮ ನೇಬರ್ಸ್ ಎಲ್ಲರೂ ಕೂಡ ಬಂದು ವಿಶ್ ಮಾಡಿ ಗಿಫ್ಟ್ ಕೊಟ್ಟು ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರು ಕೂಡ ಬಂದಿದ್ದು ಅವತ್ತು. ನಮ್ಮಮ್ಮ ಫೇಸಲ್ಲಿ ನೋಡ್ಬೋದು ಇನ್ನೂ ಆ ಒಂದು ಟೆನ್ಷನ್ ಅನ್ನೋದಿದೆ. ಎಂಟಕ್ಕೆ ಅಷ್ಟು ಟೆನ್ಷನ್ ತಗೋತಾರೋ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಟೆನ್ಷನ್. ಒಂದಿಷ್ಟು ಆಗುವಾಗಿಲ್ಲ ನಮ್ಮಮ್ಮಂಗೆ ಆಗಲಿ ಒಂದಿಷ್ಟು ಟೆನ್ಷನ್ ಆಗಿರುತ್ತೆ. ಹೇಗೆ ಅನ್ನಿಸ್ತಿದೆ ಫೈನಲಿ? ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ನನ್ ಗಂಡ ಕಟ್ಟಿರೋ ಮನೆ ಇದು. ನನಗೋಸ್ಕರ ಕಟ್ಟಿರೋ ಮನೆನಾ? ನಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಕಟ್ಟಿರೋ ಮನೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಈ ಮನೆ ಒಂದೊಂದು ಇಟ್ಟಿಗೆ ಇಟ್ಟಿರೋದ್ ನೋಡಿದೀವಿ, ಪ್ರತಿಯೊಂದನ್ನು ನೋಡಿದೀವಿ. ಸೊ ಆ ಡೇಸ್ ನೆನ್ಸ್ಕೊಂಡ್ರೆ ಇವತ್ತು ಒಂದು ಏನೋ ಸಾಧನೆ ಮಾಡಿದೀವಿ. ಓಕೆ, ಏನೋ ಸಾಧಿಸಿದ್ವಿ ಅಂತ ಅನ್ಸುತ್ತೆ ನನಗೆ. 80% ಈಗ ಕಂಪ್ಲೀಟ್ ಮಾಡಿದೀವಿ. ಈಗ ನೆಕ್ಸ್ಟ್ ಒಂದು ಇಂಟೀರಿಯರ್ ಆಗ್ಬಿಟ್ರೆ 100% ಕಂಪ್ಲೀಟ್ ಅಂತ ಅದು ಆಗುತ್ತೆ. ಇಷ್ಟು ದೊಡ್ಡದಾಗಿ ಕಟ್ಸಿದೀವಿ ಅಂತ ಇನ್ನು ಅದನ್ನು ಕೂಡ ಆಗೇ ಬಿಡುತ್ತೆ. ಫೈನಲಿ ಓಪನ್ ಮಾಡಿದೀವಲ್ಲ, ಅದೊಂದು ಖುಷಿ ಆಗ್ತಿದೆ. ಮತ್ತೆ ಆ ಫೀಲಿಂಗ್ ಹೇಗಿದೆ? ತುಂಬಾ ಚೆನ್ನಾಗಿ ಏನೋ ಒಂಥರ ಸ್ವಲ್ಪ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಯಾಕೆಂದ್ರೆ ಅನ್ಎಕ್ಸ್ಪೆಕ್ಟೆಡ್. ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಇಲ್ಲ. ನಾವು ಅನ್ಕೊಂಡೇ ಇರ್ಲಿಲ್ಲ. ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ನಾವು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿಸ್ತೀವಿ ಅಂತ. ನಾನು ಅನ್ಕೊಂಡಿದ್ದೆ ಓಕೆ, ಬಿಕಾಸ್ ಪುನೀತ್ಗೆ ಮಂಡ್ಯ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರು ಮಂಡ್ಯದಲ್ಲೇ ಮನೆ ಕಟ್ಟಿಸೋದು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ್ರು ಕಟ್ಟಿಸ್ತಾರೆ ಬಟ್ ಮಂಡ್ಯದಲ್ಲೇ ಕಟ್ಟಿಸ್ಬೋದು ಏನೋ ಅಂತ. ಬಟ್ ಏನಪ್ಪಾ ಅಂದ್ರೆ ಇದೆಲ್ಲ ಆಗಿದೆ ಜಸ್ಟ್ 2 years ಅಲ್ಲಿ. ಯಾವತ್ತೂ ನಾವು ಅನ್ಕೊಂಡಿರ್ಲಿಲ್ಲ. ಲಾಸ್ಟ್ 2 years ನಮ್ಮ ಲೈಫ್ ನ ತುಂಬಾನೇ ಚೇಂಜ್ ಮಾಡ್ಬಿಡ್ತು. ಈ ತರ ಚೇಂಜ್ ಆಗುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ. ಬಟ್ ತುಂಬಾ ಪಾಸಿಟಿವ್ ಆಗಿ ತುಂಬಾನೇ ವೈಬ್ರೆಂಟ್ ಆಗಿ ಚೇಂಜ್ ಆಗಿದೆ. ಸೊ ತುಂಬಾನೇ ಗ್ರೇಟ್ಫುಲ್ ನಾವು ದೇವ್ರಿಗೆ, ನಮ್ಮ ಅಪ್ಪ ಅಮ್ಮಂಗೆ, ಲೈಕ್ ಪುನೀತ್ ಅವ್ರ ಅಪ್ಪ ಅಮ್ಮ ಆಗ್ಲಿ ಅಥವಾ ನಮ್ಮ ಅಪ್ಪ ಅಮ್ಮ ಆಗ್ಲಿ, ಅವ್ರ ಆಶೀರ್ವಾದ ಸದಾ ನಮ್ ಜೊತೆ ಇದೆ. ಅಂಡ್ ನನ್ನ ತಂಗಿರ್ಗೆ ಅವ್ರಿಗೂ ಕೂಡ ನಾನು ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವ್ರಿಬ್ರದ್ದು ಕಷ್ಟ ಇದೆ. ನಮ್ದು ಎಷ್ಟು ಕಷ್ಟ ಇದೆಯೋ ಅವ್ರಿಬ್ರದ್ದು ಅಷ್ಟೇ ಕಷ್ಟ ಇದೆ. ಅರುಣ್, ಮೋಹನ್, ಪ್ರತಿಯೊಬ್ರು ಕೂಡ ಅಷ್ಟೇ. ಸೊ ಪ್ರಾಬ್ಲಿ ನಾವೆಲ್ಲ ಈ ತರ ಒಟ್ಟಿಗೆ ಇರೋದ್ರಿಂದಾನೇ ಅದೇ ನಮ್ಮ ಒಂದು ಶಕ್ತಿ ಅಂತಾನೆ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಹೌದು, ಅವ್ರು ಆಕ್ಚುಲಿ ಇದ್ರಲ್ಲಿ ಯಾರು ಒಬ್ರು ಇಲ್ಲ ಅಂತಂದ್ರೆ ಆಗ್ತಿರ್ಲಿಲ್ಲ.
ಮೂರು ಜನ ಇಷ್ಟಪಟ್ಟು ಕಷ್ಟಪಟ್ಟು ಕಟ್ಟಿದೀವಿ. ಇಷ್ಟಪಟ್ಟಿದ್ಕಿಂತ ಜಾಸ್ತಿ ಕಷ್ಟಪಟ್ಟಿದ್ವಿ ಜಾಸ್ತಿ. ಸೊ ಪರವಾಗಿಲ್ಲ, ಆ ಕಷ್ಟದ ಫಲ ಇವತ್ತು ಸಿಕ್ತಿದೆಲ್ಲ ನಮ್ಗೆ. ಸೊ ತುಂಬಾನೇ ಜಾಸ್ತಿ ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪುನೀತ್, ನನ್ಗೆ ಈ ತರ ಒಂದು ಅರಮನೆನ ಕಟ್ಕೊಟ್ಟಿರೋದಕ್ಕೆ. ಆಯ್ತಾ? ನೀನು ಹೇಳ್ರಿ ಥ್ಯಾಂಕ್ ಯು ನನ್ಗೆ. ಕ್ಯಾಂಡಿಡ್ ವಿಡಿಯೋ ಬರುತ್ತೆ. ಹೌದೌದು ಮಾತಾಡ್ಸಿ ಇಬ್ರು ಆಗಿ. ಓಕೆ ಗೈಸ್, ಸೊ ಫೈನಲಿ ಇವಾಗ ನಾವು ಬಂದ್ವಿ ನಮ್ಮ ತಂಗಿಯ ಮನೆಗೆ, ನಂದು ಮನೆಗೆ ಬಂದಿದ್ದೀವಿ. ಬಿಕಾಸ್ ನಾವು ಇವತ್ತು ಅಲ್ಲಿ ಸ್ಟೇ ಮಾಡೋ ಹಾಗಿಲ್ಲ, ಯಾಕಂದರೆ ಅಲ್ಲಿ ಇದೆಲ್ಲ ಮಾಡಿ ಹೋಮ ಎಲ್ಲ ಮಾಡಿರ್ತಾರಲ್ಲ. ಸೊ ಇವತ್ತು ಅಲ್ಲಿ ಸ್ಟೇ ಮಾಡಬಾರ್ದು. ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ನಾಳೆಯಿಂದ ಅಲ್ಲಿ ವಾಸ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೇ ಇವತ್ತು ನಂದು ಮನೆಯಲ್ಲೇ ಹಾಲ್ಟ್ ಆಗಿದ್ದೀವಿ ಎಲ್ಲರೂ. ಮಮ್ಮಿಯವರೆಲ್ಲ ಅಲ್ಲೇ ಸ್ಟೇ ಮಾಡ್ತಾ ಇದ್ದಾರೆ. ಬಟ್ ಆ ಬಿಲ್ಡಿಂಗ್ ಅಂದರೆ ಆ ಬಿಲ್ಡಿಂಗಲ್ಲಿ ಇರೋರು ವಾಸ ಮಾಡ್ತಾರೆ ಅನ್ನೋರು ಅಲ್ಲಿ ಸ್ಟೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ, ನಾನು, ಲಚ್ಚು, ನಂದು, ಮಮ್ಮಿ ಅಲ್ಲಿದ್ದಾರೆ, ಪುನೀತ್, ಅರುಣ್ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಕೂಡ ಇಲ್ಲೇ ಬಂದಿದ್ದೀವಿ. ಆ್ಯಂಡ್ ಇವಾಗ ಬಂದು ನಮ್ಮ ಅಣ್ಣ ಪಾಪ ಎಷ್ಟು ನೀಟಾಗಿ ಎಲ್ಲನೂ ಬಿಡಿಸ್ಕೊಟ್ಟ. ಫೇಸಲ್ಲಿ ಮೇಕಪ್ ತೆಗ್ದಿಲ್ಲ, ಯಾಕಂದರೆ ಮಲಗ್ತಾ ಇರೋದೇ 1 hour, ಅದಾದಮೇಲೆ ತೆಗಿತೀನಿ ಒಂದೇ ಸತಿ. ನಂಗೆ ಇವಾಗ ಚಳಿ ಆಗ್ತಾ ಇದೆ, ತಣ್ಣೀರು ಮುಟ್ಟಕ್ಕೆ ಆಗಲ್ಲ. ಸೊ ಎಸ್, ಬನ್ನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಹೇಗಿತ್ತು ನಮ್ಮ ಗೃಹ ಪ್ರವೇಶದ 2ನೇ ಫಂಕ್ಷನ್, ಅಂದರೆ ಗಣೇಶ ಹೋಮ, ಇದೆಲ್ಲ ಕೂಡ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೂ ಇನ್ನೊಂದೇನಪ್ಪ ಅಂದರೆ ಎಲ್ಲ ತೋರಿಸು ನೀಟಾಗಿ. ಸೊ ಗೈಸ್, ಇದು ನನ್ನ ಮೆಹಂದಿ. ನನಗೆ ಯಾವಾಗಲೂ ತೋರ್ಸೋಕ್ಕಾಗಿಲ್ಲ, ಕರೆಕ್ಟಾಗಿ ತೋರಿಸಿ, ಇಲ್ಲಿಂದ ಸುಮ್ಮನೆ ಕುತ್ಕೊಳ್ಳೋ ಸ್ಟಾರ್ಟಿಂಗ್ ನಾವು. ಸೊ ಗೈಸ್, ಇದು ಬಂದು ನನ್ನ ಮೆಹಂದಿ. ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆಗಿದ್ದಾರೆ. ಮತ್ತು ಎಂಡ್ ಮೂಮೆಂಟಲ್ಲಿ ಸಿಕ್ಕಿದ್ದು ಇವರು ನನಗೆ. ಲಿಟ್ರಲಿ 10:15 ಹುಡುಕಿ ಅವಾಗ ಅವ್ರಿಗೆ ಕರೆಸಿದ್ದು. ತುಂಬಾ ಚೆನ್ನಾಗಿ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿದ್ರೆ ನೀವು ಪುನೀತ್ ಅಂತ ಬರ್ಸ್ಕೊಂಡಿದ್ದೀನಿ, PUNITH ಪುನೀತ್. ಹಿಂದೆಲ್ಲ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಹಿಂದೆಗಡೆ ಮಂಡಳ, ಈ ಥರ ನಂಗೆ ಈ ಥರ ಸಿಂಪಲೇ ಇಷ್ಟ ಹಿಂದೆಗಡೆ. ಆ್ಯಂಡ್ ಈ ಕೈಲಿ ತುಂಬ ಸ್ಪೆಷಲ್, ರೈಟ್ ಹ್ಯಾಂಡ್ ಇಸ್ ಆಲ್ವೇಸ್ ಸ್ಪೆಷಲ್ ಅಲ್ವಾ? ಸೊ ಇಲ್ಲಿಂದ ನೋಡಿದ್ರೆ ಇಲ್ಲಿ ತ್ರಿಲೋಕ, ನಮ್ಮ ಬಿಲ್ಡಿಂಗ್ ಹೆಸರು ತ್ರಿಲೋಕ ಅಂತ. ಹಾಗೂ ಅದ್ರ ಕೆಳಗಡೆ ಒಂದು ಮನೆ, ಆ ಮನೆ ಓನರ್ SLN, ಸುಪ್ರಿಯಾ ಲಕ್ಷ್ಮಿ ನಂದು. ಸೊ SLN ಅಂತ ಇಲ್ಲಿ ಬರ್ಸ್ಕೊಂಡಿದ್ದೀನಿ. ಇದು ಈ ರೀತಿಯಾಗಿ ನನ್ನ ಮೆಹಂದಿನ ಹಾಕ್ಸ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಇವತ್ತು ನಾನು ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಕೂಡ ಮರಿಬೇಡಿ, ಆಯಿತಾ? ಮತ್ತು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಗೈಸ್. ಮನಸ್ಸು ತೃಪ್ತಿ, ಖುಷಿ ಆಯಿತು. ಯಾಕಂದರೆ ಅವರೆಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾ ಇದ್ದಾರಲ್ವ ಪೂಜೆನ. ಸೊ ತುಂಬಾ ಜಾಸ್ತಿ ಖುಷಿ ಆಯಿತು ನನಗಂತೂ. ಇವಾಗ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ಇವಾಗ ಟೈಮ್ ಆಲ್ರೆಡಿ ಎಷ್ಟು ಗೊತ್ತಾ? 1:15, 1:44. ಇವಾಗ ಮಲಗಿ ಮತ್ತೆ 2:30 ಅಷ್ಟರಲ್ಲಿ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೋಗಬೇಕು. 2:30 ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು, ನೋಡಿ ಹಿಂಗೆ ಅರ್ಧ ನಿದ್ದೆಲಿದ್ರೆ ಏನೇನೋ ಮಾತಾಡ್ತಾರೆ. 2:30 ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಬೇಕು. ಬಿಕಾಸ್ ಅಲ್ಲಿ ನನ್ನ ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ವಾಪಸ್ ಮನೆ ಹತ್ರ ಹೋಗಬೇಕು. ಸೊ ಒಂದು 1 hour 2 hour ಅದನ್ನ ಒಂಚೂರು ನಿದ್ದೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಲ್ಕೊಳ್ಳೋಣ ಈಗ. ಓಕೆ, ಬಾಯ್, ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.